ಹೆಲೋ ಗೈಸ್, ವೆಲ್ಕಮ್ ಟು ಮ್ಯಾಡ್ ಮೈಂಡ್. ಸೊ ಇವತ್ತು ನಮ್ಮ ಚಾನಲಲ್ಲಿ ನಾವು ನೋಡಕ್ಕಿರುವ ಸಿನಿಮಾ ಕಾಂತಾರ ಚಾಪ್ಟರ್ 1. ನಾವು ಚಾನಲ್ ಸ್ಟಾರ್ಟ್ ಮಾಡಿ ತುಂಬಾ ವೀಡಿಯೋಸ್ ಹಾಕಿದ್ದೀವಿ. ತುಂಬ ಎಲ್ಲ ಅಂದರೂ ಸ್ವಲ್ಪ ವೀಡಿಯೋಸ್ ಹಾಕಿದ್ದೀವಿ. ಆದರೆ ನಾವು ಕನ್ನಡ ಚಾನಲಲ್ಲಿ ಒಂದು ಕನ್ನಡ ಸಿನಿಮಾದ ಬಗ್ಗೆ ಮಾತಾಡೇ ಇಲ್ಲ ಅಂತ ನನಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಇರಲಿಲ್ಲ. ಸರಿ, ಅದನ್ನು ಕಾಂಪನ್ಸೇಟ್ ಮಾಡಿ ಕಾಂತಾರ ಚಾಪ್ಟರ್ 1 ಗ್ರ್ಯಾಂಡ್ ಸ್ಕೇಲಲ್ಲಿ ನಾವು ಕನ್ನಡ ಸಿನಿಮಾದಲ್ಲಿ ಮಾಡಿರೋ ಕಾಂತಾರ ಚಾಪ್ಟರ್ 1 ಮಾಡೋಣ ಅಂತ ಇದೆ. ರಿಲೀಸ್ ಆಗಿ ತುಂಬ ದಿನಗಳು ಆಗಿವೆ, ಬಟ್ ಸ್ಟಿಲ್ ನನಗೆ ಬಿಡಕ್ಕೂ ಮನಸ್ಸಿಲ್ಲ. ಸರಿ, ಮಾಡೋಣ. ನಾವು ನೋಡಿರೋದು ನಮಗೆ ಆಡಿಯನ್ಸ್ಗೆ ಹೇಳಬೇಕು ಅಂತ ನನಗೆ ತುಂಬಾ ಇದಿತ್ತು. ಸರಿ, ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಕಾಂತಾರ ಚಾಪ್ಟರ್ 1 ಬಗ್ಗೆ ನೋಡೋಣ ಇವತ್ತು. ನಾನು ಕಾಸ್ಟ್ ಇಂದಾನೆ ಹೋಗ್ಬಿಡ್ತೀವಿ. ರಿಷಬ್ ಶೆಟ್ಟಿ, ದ ಡೈರೆಕ್ಟರ್, ರೈಟರ್, ಆಕ್ಟರ್. ಸೊ ರಿಷಬ್ ಶೆಟ್ಟಿ, ಆಮೇಲೆ ರುಕ್ಮಿಣಿ ಆ್ಯಂಡ್ ಜಯರಾಮ್, ಗುಲ್ಶನ್ ದೇವಯ್ಯ ಇವರೆಲ್ಲ. ಆಮೇಲೆ ಲೈಕ್ ಕೆಲವು ಕ್ಯಾಸ್ಟ್ ಎಲ್ಲ ಪ್ರೀವಿಯಸ್ ಕಾಂತಾರ 2022 ಇಂದಾನೆ ಕ್ಯಾರಿ ಆಗಿದ್ದಾರೆ. ಸೊ ಇವರೆಲ್ಲ ಲೈಕ್ ಅಮೇಸಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಮ್ಯೂಸಿಕ್, ಅಜನೀಶ್ ಲೋಕನಾಥ್. ಮ್ಯೂಸಿಕ್ ಬಂದ್ಬಿಟ್ಟು ಲೈಕ್ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರು ಲೈಕ್ ಡಿಫ್ರೆಂಟ್ ಲೆವೆಲ್. ಈ ಮೂವಿನ ಲೈಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಅದನ್ನು ಅವರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಒಂದೊಂದು ಸೀನಲ್ಲಿ ನಮಗೆ ರಿಲೇಟ್ ಆಗುತ್ತೆ. ಆಮೇಲೆ ಆ ದೇವರು ಬರುವ ಸೀನೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಲೈಕ್ ಡಿಫ್ರೆಂಟ್ ಲೆವೆಲ್. ನಮ್ಮ ಮನಸ್ಸಲ್ಲಿ ಹಂಗೆ ಆಳವಾಗಿ ಹೋಗುತ್ತೆ. ಆ ಮ್ಯೂಸಿಕ್ಕು, ಆ ಆ್ಯಕ್ಟಿಂಗ್ ಎಲ್ಲ ಸೇರಿಸಿದ್ರೆ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಸಿನಿಮಾಟೋಗ್ರಫಿ, ಅರವಿಂದ್ ಕಶ್ಯಪ್ ಹ್ಯಾಸ್ ಡಡ್ ಅ ರಿಯಲಿ ಗುಡ್ ಜಾಬ್. ಸಿನಿಮಾಟೋಗ್ರಫಿ ಆ ಕಾಲದಲ್ಲಿ ಹೋಗೋಕ್ಕಾಗಲಿ, ಆ ಅಟ್ಮಾಸ್ಫಿಯರ್ ಸೆಟ್ ಮಾಡೋದಾಗಲಿ, ಲೈಕ್ ಹಿ ಹ್ಯಾಸ್ ಡಿಡ್ ಅ ವಂಡರ್ಫುಲ್ ಜಾಬ್. ಆಮೇಲೆ ಎಡಿಟಿಂಗ್, ಸುರೇಶ್ ಸಂಕಾಲನ್ ಎಡಿಟಿಂಗ್ ವರ್ಕ್ ಚೆನ್ನಾಗೇ ಮಾಡಿದ್ದಾರೆ ಅವರು, ಬ್ಯೂಟಿಫುಲ್ ಎಡಿಟಿಂಗ್. ಆಮೇಲೆ ಆರ್ಟ್ ಡೈರೆಕ್ಷನ್ ಬಗ್ಗೆ ಇದರಲ್ಲಿ ಒಂದು ಲೈಕ್ ತುಂಬ ಹೇಳಬೇಕು ನಾನು. ಧರಣಿ ಅವರು ಮಾಡಿದ್ದಾರೆ ಆರ್ಟ್ ಡೈರೆಕ್ಷನ್ ಅಲ್ಲ. ಲೈಕ್ ನೀವು ಆ ಕಾಲದಲ್ಲಿ ಹೋಗ್ಬಿಡ್ತೀರಾ, ಆ ಪೋರ್ಟ್ ಆಗಲಿ, ಆ ಕಾಲದಲ್ಲಿ ಇರುವ ಏನು ಬಿಸ್ನೆಸ್ ಟ್ರೇಡಿಂಗ್ ಅಲ್ಲಿ ಇರುವ ಜಾಗ ಆಗಲಿ, ಆ ಪ್ಯಾಲೇಸ್ ಆಗಲಿ, ಒಂಥರ ಲೈಕ್ ಬ್ಯೂಟಿಫುಲ್ ಆಗಿತ್ತು. ಬೇರೆ ಮೂವೀಸ್ ಎಲ್ಲ ಲೈಕ್ ಒಂದು ಗ್ರ್ಯಾಂಡ್ ಸ್ಕೇಲಲ್ಲಿ ಮಾಡಿರ್ತಾರೆ, ಆದರೆ ಇದೆಲ್ಲ ಲೈಕ್ ಒರಿಜಿನಲ್ ಸೆಟ್ ಆಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಾಸ್ಟ್ಯೂಮ್ ಪ್ರಕೃತಿ ಶೆಟ್ಟಿ, ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಅವರು ವೈಫು, ಲೈಕ್ ಆಪ್ಟ್ ಆಗಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ. ಆ ಕಾರ್ಡ್ ಮನುಷ್ಯರಾಗಲಿ ಹೆಂಗಿರ್ತಾರೆ ಅವರು ಆ ಕಾಲದಲ್ಲಿ, ಅದೇ ಕಾಸ್ಟ್ಯೂಮು. ಲೈಕ್ ರಾಜ ರಾಣಿ ಎಲ್ಲ ಆ ಕಾಲದಲ್ಲಿ ಹೆಂಗಿರ್ತಾರೋ ಲೈಕ್ ಆ ಥರ ಒಂದು ನಮಗೆ ರಿಯಲಿಸ್ಟಿಕ್ ಆಗಿ ಫೀಲ್ ಆಗಿಬಿಡುತ್ತೆ, ಆ ಥರ ಮಾಡಿದ್ದಾರೆ. ಆಮೇಲೆ ವಿ ಎಫ್ ಎಕ್ಸ್ ಪಿನಾಕಾ ಸ್ಟುಡಿಯೋಸ್, ಲೈಕ್ ವಂಡರ್ಫುಲ್ ಜಾಬ್, ಮೈಂಡ್ ಬ್ಲೋಯಿಂಗ್. ಯಾಕಂದರೆ ಲೈಕ್ ವಿ ಎಫ್ ಎಕ್ಸ್ ಎಲ್ಲ ಈ ಬಜೆಟಲ್ಲಿ ಇಷ್ಟು ಚೆನ್ನಾಗಿ ವಿ ಎಫ್ ಎಕ್ಸ್ ಮಾಡಬೇಕಂದ್ರೆ ಲೈಕ್ ಈ ಸಾಧ್ಯ ಅಂತ ಪ್ರೂವ್ ಮಾಡೋಕ್ಕೆ ಲೈಕ್ ದಿಸ್ ಇಸ್ ಒನ್ ಎಕ್ಸಾಂಪಲ್. ಬೇರೆ ಮೂವೀಸ್ಗೆ ಇದೊಂದು ವಿ ಎಫ್ ಎಕ್ಸ್ಗೆ ಇದು ಆ ಟೈಗರ್ ಸೀನ್ಸ್ ಎಲ್ಲ ನೀವು ಟ್ರೈಲರಲ್ಲಿ ಕೂಡ ನೋಡಿರ್ಬೋದು. ಅದೆಲ್ಲ ಲೈಕ್ ರಿಯಲ್ ಲೈಫಲ್ಲಿ ತರೋಕ್ಕೆ, ರಿಯಲ್ ಲೈಫ್ ಲೈಕ್ ನಮಗೆ ರಿಲೇಟ್ ಆಗೋಕ್ಕೆ ಅಷ್ಟು ಕನ್ವಿನ್ಸ್ ಆಗಿ ಮಾಡಬೇಕಂದ್ರೆ ಲೈಕ್ ಐ ಡೋಂಟ್ ನೋ ಹೆಂಗೆ ಮಾಡಿದಾರೋ ಅಂತ, ಬಟ್ ವಿ ಎಫ್ ಎಕ್ಸ್ ಟೀಮ್ಗೆ ಲೈಕ್ ಹ್ಯಾಟ್ಸ್ ಆಫ್. ಆಮೇಲೆ ಆಕ್ಷನ್ ಇಸ್ ಡನ್ ಬೈ ಟೊರೊಡೋ ಲಜಾನೋ. ಅವ್ರು ಬಂದ್ಬಿಟ್ಟು RRR, ನನಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಲೈಕ್ RRR, ಎಕ್ಸ್ಪ್ಯಾಂಡಬಲ್ಸ್ 2 ಎಲ್ಲ ಅವರೇ ಮಾಡಿದ್ದಾರೆ, ಬಟ್ ದಿ ಹ್ಯಾವ್ ಡಿಡ್ ಎಕ್ಸೆಪ್ಷನಲಿ ವೆಲ್. ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ಸು ಒಂದು ಕನ್ವಿನ್ಸಿಂಗ್ ಆಗೂ ಇರಬೇಕು. ಆಮೇಲೆ ದೇವರ ಮೇಲೆ ಬರುವಾಗ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡುವಾಗ ಕನ್ವಿನ್ಸಿಂಗ್ ಆಗಿ ಇರಲೇಬೇಕು. ಆ್ಯಕ್ಷನ್ ಸೀಕ್ವೆನ್ಸಸ್ ಅಷ್ಟು ಬೇರೆ ಲೆವೆಲಲ್ಲೂ ಇರಬೇಕು. ಹಂಗೆ ಮಾಡಬೇಕಂದ್ರೆ ಲೈಕ್ ಐ ಡೋಂಟ್ ನೋ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಲೈಕ್ ಈ ಮೂವಿಯಿಂದ ನೋಡಬೇಕು. ಐ ಥಿಂಕ್ ಲೈಕ್ ಬೇರೆ ಮೂವೀಸ್ ಎಲ್ಲ ಲೈಕ್ ಇದನ್ನು ನೋಡಿ ಮೇ ಬಿ ಅವ್ರಿಗೆ ತುಂಬ ಪ್ರೆಷರ್ ಆಗಬೇಕು. ಯಾಕಂದರೆ ಇಷ್ಟು ಚಿಕ್ಕ ಬಜೆಟಲ್ಲಿ 125 crores ಇಷ್ಟು ಗ್ರ್ಯಾಂಡ್ ಸ್ಕೇಲಲ್ಲಿ ಮಾಡಿ ವಿ ಎಫ್ ಎಕ್ಸ್ ಕನ್ವಿನ್ಸ್ ಆಗಿ ಕೊಟ್ಟು ಟೆಕ್ನಿಕಲ್ ಡೀಟೇಲ್ಸ್ ಒಂದೊಂದು ನೋಡಿ ಮಾಡಿದ್ದಾರೆ ಅಂದರೆ ಲೈಕ್ ಹ್ಯಾಟ್ಸ್ ಆಫ್ ಟು ದ ಟೆಕ್ನಿಕಲ್ ಟೀಮ್, ಬ್ಯೂಟಿಫುಲ್. ನಾನು ಸರಿ ಆ್ಯಕ್ಟಿಂಗ್ಗೆ ಬರ್ತೀನಿ. ರಿಷಬ್ ಶೆಟ್ಟಿ, ಆ ಮನುಷ್ಯ ಬಗ್ಗೆ ಏನು ಹೇಳಿ ನಾನು ಅಂದರೆ ಹಂಗೆ ಮಾಡಿದ್ದಾರೆ ಅಂದರೆ ಲೈಕ್ ಆ ದೇವರು ಬರುವ ಮ್ಯಾನರಿಸಮ್ ಆಗಲಿ, ಆ ಒಂದು ಗಾಂಭೀರ್ಯವಾಗಲಿ, ಫೈಟ್ ಸೀಕ್ವೆನ್ಸಸ್ ಆಗಲಿ, ಆ ಆಕ್ರೋಶವಾಗಿರುವ ಅವನ ಬಾಡಿ ಪ್ರೆಸೆನ್ಸ್ ಆಗಲಿ, ಎಲ್ಲ ಎಕ್ಸ್ಪ್ರೆಷನ್ನು ಮಾಡಿದ್ದಾರೆ ಅವರು ಈ ಮೂವಿನಲ್ಲಿ, ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈಕ್ ಒಂದು ಕಾರ್ಡ್ ಮನುಷ್ಯ ಹೆಂಗೆ ಬಿಹೇವ್ ಮಾಡಬೇಕು, ಪ್ಯಾಲೇಸಲ್ಲಿ ಬಂದ ಮೇಲೆ ರಾಣಿ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು, ಆಮೇಲೆ ಆ ದೇವರು ದೇಹದಲ್ಲಿ ಬಂದ ಮೇಲೆ ಹೆಂಗೆ ಆಕ್ರೋಶವಾಗಿ ಮಾಡಬೇಕು, ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಸ್ ಎಲ್ಲ ಹಂಗೆ ನುಗ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿತ್ತು ಆ್ಯಕ್ಟಿಂಗು. ಆಮೇಲೆ ಜಯರಾಮ್ ಆ್ಯಕ್ಟಿಂಗ್ ಆಗಲಿ, ಜಯರಾಮ್ಗೆ ಐ ಥಿಂಕ್ ಲೈಕ್ ಪ್ರೀವಿಯಸ್ ಮೂವೀಸ್ ಎಲ್ಲ ಅವರು ಕೇಪಬಿಲಿಟೀಸ್ ಇನ್ನೂ ಅವ್ರಿಗೆ
ಫುಲ್ ಆಗಿ ತಂದಿಲ್ಲ, ಬಟ್ ಈ ಮೂವಿನಲ್ಲಿ ಲೈಕ್ ಫ್ರಮ್ ಹಿಸ್ ಲಾಸ್ಟ್ ಮೂವೀಸ್ ಈ ಮೂವಿನ ಅವ್ರನ್ನ 100% ಯೂಸ್ ಮಾಡಿದ್ದಾರೆ. ಆಮೇಲೆ ರುಕ್ಮಿಣಿ ವಸಂತ್ ಒಂದು ಪ್ರಾಪರ್ ಗ್ರೇಸ್ ಕೊಟ್ಟಿದ್ದಾರೆ, ಒಂದು ಕ್ವೀನ್ ಗ್ರೇಸ್, ಪವರ್ಫುಲ್ ಇಂಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಕ್ಯಾರಿ ಮಾಡಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಶಿ ಹಸ್ ನೇಲ್ಡ್ ಇಟ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಗುಲ್ಶನ್ ಅವರು ಒಂದು ಸ್ಮೂತ್ ವಿಲನ್, ಲೈಕ್ ಪರ್ಫೆಕ್ಟ್ ಒಂದು ರಾಜ ಕಾಲದಲ್ಲಿ ಹೆಂಗ್ ವಿಲನ್ ಇರಬೇಕು, ಹೆಂಗ್ ಪರ್ಫಾರ್ಮ್ ಮಾಡಬೇಕು ಅವರು ಕ್ಯಾರೆಕ್ಟರ್ನ ಹಂಗ್ ಪರ್ಫಾರ್ಮ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಇದೊಂದು ಪೀರಿಯಾಡಿಕಲ್ ಡ್ರಾಮಾ, ಸೊ ಪೀರಿಯಾಡಿಕ್ ಮೂವಿ, ಒಂದು ಫೋಕ್ ಟೇಲ್ ಎಲ್ಲ ಹೆಂಗ್ ಹೇಳ್ಬೇಕು ಲೈಕ್ ಅಷ್ಟು ಸ್ಮೂತ್ ಆಗಿ ಹೇಳಿದ್ದಾರೆ. ನಿಮ್ಗೆ ಸ್ವಲ್ಪ ಅಲ್ಲಿ ಬೋರ್ ಹೊಡಿಬೋದು, ಲೈಕ್ ಕಾಮಿಡೀಸ್ ಎಲ್ಲ ಸ್ವಲ್ಪ ಓವರ್ ಆಗಿರ್ಬೋದು, ಬಟ್ ಸ್ಟಿಲ್ ಅದೆಲ್ಲ ಬಿಟ್ರೆ ಇದು ಅದನ್ನ ಓವರ್ ಶಾಡೋ ಮಾಡ್ಬಿಟ್ಟಿದೆ. ಬೇರೆ ಲೈಕ್ ಸೀಕ್ವೆನ್ಸಸ್ ಎಲ್ಲ ನೋಡಿದ್ರೆ ಇದೆಲ್ಲ ನಮ್ಗೆ ಲೈಕ್ ಮೈಂಡಲ್ಲೇ ಬರಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಗೂಸ್ ಬಂಪ್ಸ್ ಮೂಮೆಂಟ್ಸ್. ನೀವು ಇಂಟ್ರೋಲ್ ಬ್ಲಾಕ್ ಮುಂದೆ ಇಂಟ್ರೋಲ್ ಆದ್ಮೇಲೆ ಇರುವ ಸೀನ್ಸ್ ಎಲ್ಲ ಲೈಕ್ ಹ್ಯಾಟ್ಸ್ ಆಫ್, ಟಾಪ್ ನಾಚ್ ಆಗಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸ್ಪಾಯ್ಲರ್ಸ್ ಕೊಡಬಾರ್ದು ಅಂತ ನಾನು ಅಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಎಲ್ಲ ಲೈಕ್ ಬೇರೆ ಲೆವೆಲ್, ಅಂದರೆ ನಿಮಗೆ ಸಖತ್ತಾಗಿತ್ತು. ಲೈಕ್ ಹಿಂಗೆಲ್ಲ ಮಾಡ್ಬೋದು ಅಂತ ಲೈಕ್ ಈ ಬಜೆಟಲ್ಲಿ ಇಂಡಿಯನ್ ಮೂವೀಸ್ ಹಾಲಿವುಡ್ ಲೆವೆಲಲ್ಲಿ ಮಾಡ್ಬೋದು ಅಂದರೆ ಲೈಕ್ ಇದೊಂದು ಗ್ರೇಟ್ ಎಕ್ಸಾಂಪಲ್. ಅಫ್ಕೋರ್ಸ್ ನಾವು ಇದೊಂದು ಪ್ರೀಕ್ವೆಲ್, ಒಂದು ಮೂವಿ ಮಾಡಿದರೆ ಸೆಕೆಂಡ್ ಪಾರ್ಟ್ ಎಲ್ಲ ಲೈಕ್ ಎಕ್ಸ್ಪೆಕ್ಟೇಷನ್ ಫಸ್ಟ್ ಪಾರ್ಟಿಂದ ಹೈ ಆಗಿರುತ್ತೆ, ಆದರೆ ಲೈಕ್ ಸೆಕೆಂಡ್ ಪಾರ್ಟ್ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡಲ್ಲ. ಬಟ್ ಈ ಮೂವಿ ಲೈಕ್ ಎಕ್ಸ್ಪೆಕ್ಟೇಷನ್ನ 100% ಕೀಪ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್, ಈ ಮನುಷ್ಯನಿಗೆ ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡ್ ಎಲ್ಲ ಕೊಡಬೇಕು, ಹೆಂಗ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅವರೇ ಡೈರೆಕ್ಟ್ ಮಾಡಿ, ಅವರೇ ರೈಟ್ ಮಾಡಿ, ಅವರೇ ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಕೊಟ್ಟು ಸಿಂಗಲ್ ಹ್ಯಾಂಡೆಡಲ್ಲಿ ಇದು ಫುಲ್ ಮೂವಿನ ಕ್ಯಾರಿ ಮಾಡಿದ್ದಾರೆ ಅಂದರೆ ಲೈಕ್ ಸಾಧ್ಯನೇ ಇಲ್ಲ. ಅವರು ಐ ಡೋಂಟ್ ನೋ ಅವರು ಹೆಂಗ್ ಮಾಡಿದಾರೋ ಅಂತ ನನಗೆ ಅಷ್ಟು ಆಶ್ಚರ್ಯವಾಗಿತ್ತು. ಅವ್ರದ್ದು ದೇವ್ರು ಬರೋ ಸೀನೆಲ್ಲ ಲೈಕ್ ಫಸ್ಟ್ ಪಾರ್ಟಲ್ಲಿ ಇತ್ತು, ಆದರೆ ಇದು ಒಂದು ಗ್ರ್ಯಾಂಡ್ ಆಗಿ ಅದಕ್ಕಿಂತ ಒಂದು 4 times ತುಂಬಾನೇ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಆಮೇಲೆ ಎಂಡಿಂಗ್ ಕೂಡ ನೀವು ಲೈಕ್ ನೆಕ್ಸ್ಟ್ ಪಾರ್ಟಿಗೆ ಲೀಡ್ ಕೊಟ್ಟಿರೋದು ಕೂಡ ತುಂಬ ಸ್ಮೂತ್ ಆಗಿ ಲೀಡ್ ಕೊಟ್ಟಿದ್ದಾರೆ. ಅದು ಒಂದು ಎಕ್ಸ್ಪೆಕ್ಟೇಷನು ಕೀಪ್ ಮಾಡುತ್ತೆ ನಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಏನಾಗುತ್ತೆ ಅಂತ. ಎಸ್, ಕಾಂತಾರ ಚಾಪ್ಟರ್ 1 ಬ್ಯೂಟಿಫುಲ್ ಮೂವಿ. ನನಗೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಕ್ ಹೋದರೆ ಲೈಕ್ ಐ ಡೋಂಟ್ ನೋ, ಇಷ್ಟು ಚೆನ್ನಾಗಿ ಕೊಟ್ಟು ನಾನು ಅಫ್ಕೋರ್ಸ್ ಲೈಕ್ ಚೆನ್ನಾಗಿ ಪಾಸಿಟಿವ್ ಆಗಿ ಕೊಡ್ತೀನಿ, ಯಾಕಂದರೆ ಬ್ಯೂಟಿಫುಲ್ ಆ್ಯಕ್ಟಿಂಗ್ ಆಗಲಿ, VFX ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಆರ್ಟ್ ವರ್ಕ್ ಎಲ್ಲ ಲೈಕ್ ನಾನು ಹೇಳ್ದಲ್ಲ, ನಾವು ಆ ಕಾಲದಲ್ಲೇ ಹೋಗ್ಬಿಡ್ತೀವಿ. ಸೊ ಅಷ್ಟು ಚೆನ್ನಾಗಿತ್ತು, ಒಂದು ಬ್ಯೂಟಿಫುಲ್ ಮೂವಿ. ನಿಮಗೆ ತುಂಬ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಸೊ ಎಸ್, ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಸೊ ದಿಸ್ ಇಸ್ ಮೈ ಟೇಕ್ ಆನ್ ಕಾಂತಾರ ಚಾಪ್ಟರ್ 1. ನಮ್ಮ ಬೇರೆ ವಿಡಿಯೋಸ್ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ನಾವು ರಿವ್ಯೂಸ್ ಮಾಡ್ತಾ ಇದ್ದೀವಿ, ನೀವು ಅದೆಲ್ಲ ನೋಡಿ ಎಂಜಾಯ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನಿಮಗೆ ಬೇರೆ ಒಂದು ಒಳ್ಳೆ ವಿಡಿಯೋ ಅಲ್ಲಿ ನೋಡ್ತೀನಿ. ಅಂಟಿಲ್ ದೆನ್, ಟಾಟಾ, ಬೈ ಬೈ, ಟೇಕ್ ಕೇರ್.